ರಕ್ಷಿತ್ ಎಂಬ ಒಬ್ಬ ಸಣ್ಣ ಹುಡುಗನು ಹಸಿರು ಹೊಲಗಳ ನಡುವಿನ ಒಂದು ಹಳ್ಳಿಯಲ್ಲಿ ವಾಸಿಸುತ್ತಿದ್ದ. ಅವನು ಪ್ರತಿದಿನ ಬೆಳಿಗ್ಗೆ ಹೊಲಗಳಲ್ಲಿ ನಡೆಯುತ್ತಾ ಹಕ್ಕಿಗಳು ಮತ್ತು ಮರಗಳ ಜೊತೆ ಮಾತಾಡುತ್ತಿದ್ದ. ಒಂದು ದಿನ ನದಿಯ ತೀರದ ಬಳಿ ರಕ್ಷಿತ್ಗೆ ಒಂದು ಸಣ್ಣ ಹಸು ಒಂಟಿಯಾಗಿ ನಿಂತಿರುವುದು ಕಂಡಿತು. ಆ ಹಸುವಿನ ಕಣ್ಣುಗಳು ಮೃದುವಾಗಿದ್ದು ಅದು ಭಯಗೊಂಡಂತೆ ಕಾಣುತ್ತಿತ್ತು. ರಕ್ಷಿತ್ ನಗುಮುಖದಿಂದ, ಭಯಪಡಬೇಡ, ನಾನಿದ್ದೇನೆ ಎಂದು ಹೇಳಿದ. ಅವನು ಆ ಸಣ್ಣ ಹಸುವನ್ನು ಮನೆಗೆ ಕರೆದುಕೊಂಡು ಹೋಗಿ ತಾಜಾ ಹುಲ್ಲು ಮತ್ತು ಸ್ವಚ್ಛ ನೀರನ್ನು ಕೊಟ್ಟನು. ಆ ದಿನದಿಂದ ಆ ಹಸು ರಕ್ಷಿತ್ ಹಿಂಬಾಲಿಸುತ್ತಲೇ ಇತ್ತು. ಹೊಲಗಳಿಗೆ, ಮಣ್ಣಿನ ದಾರಿಗಳಲ್ಲಿ ಮತ್ತು ರಕ್ಷಿತ್ ಕುಳಿತು ಪುಸ್ತಕ ಓದುವ ಮಾವಿನ ಮರದ ಕೆಳಗೂ. ರಕ್ಷಿತ್ ಆ ಹಸುವಿಗೆ ಗಂಗಾ ಎಂದು ಹೆಸರಿಟ್ಟನು. ಅವನು ಅದರೊಂದಿಗೆ ಮಾತಾಡುತ್ತಿದ್ದ, ತನ್ನ ಊಟವನ್ನು ಹಂಚಿಕೊಳ್ಳುತ್ತಿದ್ದ, ಪ್ರತಿದಿನ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ. ಕಾಲಕ್ರಮೇಣ ಆ ಸಣ್ಣ ಹಸು